ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 77ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಅನಿಲ, ಅಪ್ಪ, ಅಣ್ಣ, ಚಾರು ಅತ್ಗೆ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ. ಮೇ ಬಿ ಇನ್ನೊಂದು ವಾರ ಅಷ್ಟರಲ್ಲಿ ಬಂದ್ಬಿಡ್ತಾರೆ. ಅವ್ರು ಬರೋ ಮುಂಚೆ ನಾನು ಯಾರು ಅನ್ನೋದನ್ನ ಅಜ್ಜ ಅಜ್ಜಿಗೆ ಹೇಳಬೇಕು. ಹೇಗೆ ಹೇಳೋದು ಅಂತ ಗೊತ್ತಾಗ್ತಾನೇ ಇಲ್ಲ. ದೇವಸ್ಥಾನದ ಹಿಂಬದಿ ಪ್ರಾಕಾರದಲ್ಲೇ ಅತ್ತಿಂದಿತ್ತ ಓಡಾಡುತ್ತಾ ಹೇಳಿದ ಅಭಿ. ಒಂದಲ್ಲ ಒಂದಿನ ಸತ್ಯ ತಿಳಿಲೇಬೇಕು ತಾನೇ. ಈಗ ಅವ್ರಿಗೆ ಸತ್ಯ ತಿಳಿದು ಯಾವುದೋ ಕಾಲ ಆಗ್ಬೇಕಾಗಿತ್ತು. ಇನ್ನಾದ್ರೂ ಧೈರ್ಯ ಮಾಡು, ಹೇಳಿದ ಅನಿಲ. ಅವ್ರ ಮುಂದೆ ನಿಂತು ನಾ ನಿಮ್ಮ ಮಗ ಕೋದಂಡರಾಮನ್ ಮಗ ಅಂತ ಹೇಗೆ ಹೇಳೋದು? ಅದನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ, ಎಂದ ಅಭಿ. ಏನು, ನೀನು ಕೋದಂಡರಾಮನ್ ಮಗನಾ? ಕೇಳಿ ಬಂದ ಕಂಚಿನ ಕಂಠಕ್ಕೆ ಬೆಚ್ಚಿದರು ಅನಿಲ ಮತ್ತು ಅಭಿ. ಎದುರಿಗೆ ನಿಂತಿದ್ದರು ಭಾರ್ಗವರಾಮ. ಅಭಿ ಸಣ್ಣಗೆ ಬೆವರಿದ. ಉಗುಳು ನಿಂಕುತ್ತಾ ಮೌನವಾಗಿ ನಿಂತ. ಹೇಳೋ, ನೀನು ಕೋದಂಡರಾಮನ್ ಮಗನಾ? ಗುಡುಗಿದರು. ಹೌದು, ಉದ್ದುದ್ದ ತಲೆ ಆಡಿಸ್ದ ಅಭಿ. ನಿಮ್ಮಪ್ಪ ನಮ್ಮೆಲ್ಲರ ಜೀವನ ಹಾಳು ಮಾಡ್ದ. ನೀನು ಯಾರ ಜೀವನ ಹಾಳು ಮಾಡೋದಕ್ಕೆ ಅಂತ ಬಂದಿದೀಯಾ? ಮನೇಲಿ ಯಾರಿಗೂ ವಿಷಯ ತಿಳಿಸ್ದೆ ಮೋಸ ಮಾಡ್ತಾ ಇದೀಯಾ? ಏನ್ ಮಾಡೋದು? ಆ ನಯವಂಚಕ ಕೋದಂಡನ ರಕ್ತ ತಾನೇ ನಿನ್ನಲ್ಲಿ ಹರಿತಾ ಇರೋದು. ಅವನ ಹಾಗೆ ನೀನು, ಎಂದವರ ಕಣ್ಣಲ್ಲಿ ಅಭಿಯ ಕಡೆ ಸಣ್ಣ ತಿರಸ್ಕಾರ. ಭಾರ್ಗವಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಭಿ ಯಾರು ಅಂತ ನಮ್ಗೆಲ್ಲ ಗೊತ್ತು, ಎಂದ ಅನಿಲ್ನ ಕಡೆ ಸಿಟ್ಟಿನಿಂದ ನೋಡಿದರು ಭಾರ್ಗವ. ನಿನಗ್ ಗೊತ್ತಿದ್ರೆ ಸಾಕಾ? ನೀನ್ ಯಾವ ದೊಡ್ಡ ಮನುಷ್ಯ? ಅದು ಅಲ್ಲದೆ ನಿನಗೂ ನಮ್ಮನೆಗೂ ಏನ್ ಸಂಬಂಧ? ರೇಗಿದರು ಭಾರ್ಗವ. ಜಾನತೆಗೂ ಗೊತ್ತು, ನಿಧಾನವಾಗಿ ಹೇಳಿದ ಅನಿಲ. ಅದನ್ನು ಕೇಳಿದ ಭಾರ್ಗವ ಅವಕ್ಕಾಗಿ ನಿಂತ. ನೀನ್ ಯಾರು ಅಂತ ಗೊತ್ತಿದ್ದು ಅತ್ಗೆ ಅಷ್ಟು ಶಾಂತವಾಗಿ ಹೇಗಿದ್ದಾರೆ? ಅರಿಯದೆ ಅವನ ಕಣ್ಣಲ್ಲಿ ನೀರು ತುಂಬಿತು. ಅಭಿ ಏನೂ ಉತ್ತರ ಕೊಡದೆ ತಲೆ ತಗ್ಗಿಸ್ತ. ತನ್ನ ಅತ್ತಿಗೆಯನ್ನು ಮನದಲ್ಲೇ ನೆನೆಸಿಕೊಂಡ ಭಾರ್ಗವ ಪ್ರಕಟವಾಗಿಯೇ ಕೈ ಮುಗಿದರು. ಅಯ್ಯೋ ಪಾಪಿ, ಆ ಮಹಾತಾಯಿ ಎದುರಿಗೆ ಓಡಾಡ್ಕೊಂಡಿದೀಯಲ್ಲ. ನಿನ್ನನ್ನು ಕಂಡಾಗ್ಲೆಲ್ಲ ಅವರಿಗೆ ತನಗ ದ್ರೋಹದ ನೆನಪಾಗುತ್ತೆ ಅನ್ನೋದು ಕೂಡ ತಿಳಿದಿಲ್ವಾ ನಿನಗೆ? ಒಳಗೊಳಗೆ ಅದೆಷ್ಟು ನೋವು ಪಡ್ತಾ ಇದ್ದಾರೋ ಏನೋ. ಆ ತಾಯಿಗೆ ಯಾರಿಗೂ ನೋವು ಮಾಡಿ ಗೊತ್ತಿಲ್ಲ. ಎಲ್ಲ ನೋವನ್ನು ವಿಷ್ಕಂಠನ ಹಾಗೆ ಕುಡಿದು ಬಿಡ್ತಾರೆ. ನೀನ್ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದ್ರೆ ಒಳ್ಳೇದು ಅಂತ ಅನ್ನಿಸ್ಲಿಲ್ವಾ ನಿನಗೆ? ಇನ್ನೂ ಎಷ್ಟು ನೋವು ಕೊಡ್ತೀಯ ಅವ್ರಿಗೆ? ನಿನ್ನಪ್ಪ ಕೊಟ್ಟ ನೋವೇ ಜನ್ಮಕ್ಕಾಗೋಷ್ಟಿದೆ. ಅವರ ಮಾತುಗಳಲ್ಲಿ ಇದ್ದ ಸತ್ಯದ ನಂಜು ಅಭಿಯನ್ನು ತಾಕಿತು. ಚಿಕ್ಕಪ್ಪ ಎನ್ನುತ್ತಿದ್ದವನ ಮಾತಿಗೆ ಅಂಗೈ ಅಡ್ಡ ಹಿಡಿದು ಮಾತು ನಿಲ್ಲಿಸುವಂತೆ ಹೇಳಿದರು ಭಾರ್ಗವ. ಕರಿಬೇಡ ನೀನು. ದೇವತೆಯಂಥ ನಮ್ಮ ಅತ್ತಿಗೆ ಮನಸ್ಸಿಗೆ ನಿನ್ನಿಂದ ಎಷ್ಟು ನೋವಾಗಿರ್ಬೋದು. ಅದನ್ನ ನೆನೆಸ್ಕೊಳ್ತಾ ಇದ್ರೇನೆ ನನಗೆ ಮೈಯೆಲ್ಲ ಬೆಂಕಿ ಹತ್ತದ ಹಾಗಾಗ್ತಾ ಇದೆ, ಎಂದವರು ಕ್ಷಣ ಮಾತು ನಿಲ್ಲಿಸಿ, ಮನೆಯಲ್ಲಿ ಉಳ್ದೋರ್ಗೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ ತಾನೆ? ಗೊತ್ತಾಗ್ಲೂಬಾರ್ದು. ನೀನ್ ಈಗ ಹೇಗೆ ಅಪರಿಚಿತ ಆಗಿ ಬಂದಿದೆಯೋ ಹಾಗೆ ಅಪರಿಚಿತನಾಗೇನೆ ಹೋಗ್ಬಿಡು. ಆದಷ್ಟು ಬೇಗ ನೀನಿಲ್ಲಿಂದ, ಈ ಹಳ್ಳಿಯಿಂದ ದೂರಕ್ಕೆ ಹೋಗ್ಬಿಡು, ಎಂದವರು ಅಲ್ಲೇ ಇದ್ದ ಒಂದು ಕಟ್ಟೆಯ ಮೇಲೆ ಕುಸಿದು ಕುಳಿತರು. ಈ ವಿಷಯ ಗೊತ್ತಾದ್ರೆ ನನ್ನಪ್ಪ ಕುಸಿದು ಹೋಗ್ತಾರೆ. ತನ್ನ ವಂಶದ ಕುಡಿ ಹೀಗೆ ಸುಳ್ಳು ಹೇಳ್ಕೊಂಡು ತನ್ನ ಮನೆಯಲ್ಲಿ ಆಶ್ರಯ ಪಡೆದಿದ್ದ ಅನ್ನೋದು ಗೊತ್ತಾದ್ರೆ ಆ ಜೀವ ಎಷ್ಟು ಸಂಕಟ ಪಡುತ್ತೋ. ಕಣ್ಣೀರು ಕೆನ್ನೆಯ ಮೇಲೆ ಅಂಕೆ ಇಲ್ಲದೆ ಹರಿಯುತ್ತಿತ್ತು. ಭಾರ್ಗವರಾಮರ ಮಾತು ಅಭಿ ಹಾಗೂ ಅನಿಲ್ನಿಗೆ ಹೊಸದೊಂದು ಸಮಸ್ಯೆ ತಂದು ಹಾಕಿತ್ತು. ಜಾನು ಜಾನಕಿಯರನ್ನು ಸಣ್ಣ ದನಿಯಲ್ಲಿ ಎಬ್ಬಿಸಿದರು ಯಶೋಧ. ಗಾಢ ನಿದ್ದೆಯಲ್ಲಿದ್ದ ಜಾನಕಿ, ಏನಾಯ್ತತೆ ಎಂದು ಗಾಬರಿಯಲ್ಲಿ ಎದ್ದು ಕುಳಿತರು. ಗಾಬರಿ ಆಗ್ಬೇಡ, ಎಂದವರು ಅಲ್ಲೇ ಮಲಗಿದ್ದ ಅಂಜಲಿ ಕಡೆ ಕಣ್ಣು ಹಾಯಿಸಿದರು. ಅಂಜಲಿ ಒಳ್ಳೆ ನಿದ್ದೆಯಲ್ಲಿದ್ದಳು. ಅದು ಅಂಜಲಿ ಮಿಸುಕಾಡಿದ ಹಾಗನಿಸಲು, ಒಂಚೂರು ಹೊರಗಡೆ ಬರ್ತೀಯಾ? ಪಿಸುಗುಡುವ ದನಿಯಲ್ಲಿ ಹೇಳಿದರು. ಬನ್ನಿ ಅತ್ತೆ, ಹೊರಗಡೆ ಹೋಗೋಣ.
ಜಾನಕಿಯು ಮೆಲುದನಿಯಲ್ಲೇ ಹೇಳಿದಾಗ ಹಿತ್ತಲಿಗೆ ನಡೆದರು ಅತ್ತೆ ಸೊಸೆ ಇಬ್ಬರು. ಜಾನು, ಅದು ಸಂಕೋಚದಲ್ಲಿಯೇ ಕರೆದರು ಯಶೋದಜ್ಜಿ. ಏನಾಯ್ತತೆ? ಏನಾದರೂ ಕನ್ಸು ಬಿತ್ತಾ? ಹೌದು ಕಣೆ ಜಾನು, ನನ್ನ ಕನಸಲ್ಲಿ ಕೋದಂಡ ಬಂದಿದ್ದ ಕಣೆ. ಆದರೆ ಯಾವಾಗ ಕನಸಲ್ಲಿ ಬಂದಾಗ್ಲೂ ತುಂಬ ದುಃಖದಲ್ಲಿ ಇದ್ದಾಗಿರ್ತಿದ್ದ. ಆದರೆ ಆದರೆ ಈ ಸರ್ತಿ ದುಃಖದಲ್ಲಿ ಇರಲಿಲ್ಲ ಕಣೆ. ಅವನ ಮುಖದಲ್ಲಿ ಅದೇನೋ ಒಂಥರ ಸಮಾಧಾನ ಇತ್ತು. ಅಮ್ಮ, ನಿನ್ನ ಹತ್ರ ಬರ್ತೀನಿ, ಈಗಲೇ ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾ ಇದ್ದ. ನಿರೀಕ್ಷೆಯ ಬೆಳಕು ಅವರ ಕಣ್ಣಲ್ಲಿ. ಇಷ್ಟು ವರ್ಷಗಳಿಂದ ದೂರ ಇದ್ದ ಮಗ ಇನ್ನಾದರೂ ಬರಬಹುದೇನೋ ಎಂಬ ಸಣ್ಣ ಆಸೆಯ ಮಿಣುಕು ದೀಪದ ಆಸರೆ ಆ ಮುದಿಜೀವಕ್ಕೆ. ಜಾನಕಿ ಅವರ ಮಾತಿಗೆ ಏನೂ ಉತ್ತರ ಕೊಡದೆ ಸುಮ್ಮನಿದ್ದರು. ಯಶೋಧ ಅವರ ಕಣ್ಣು ತುಂಬಿ ಬಂದಿತ್ತು. ಜಾನಕಿ, ನನ್ ಕ್ಷಮಿಸ್ಬಿಡಮ್ಮ ಎಂದರು. ಅತ್ತೆ, ಹಾಗ್ಯಾಕೆ ಹೇಳ್ತೀರಾ? ನಿಮ್ಮನ್ನ ನಾನು ಕ್ಷಮಿಸೋದಾ? ಯಾಕೆ ಹೀಗೆ ಹೇಳ್ತಿದ್ದ ಅತ್ತೆ? ಜಾನಕಿ ಕೇಳಿದರು. ನನ್ನ ಮಗ ಬರ್ಬೋದು ಅನ್ನೋ ಖುಷಿಲಿ ಅವನು ನಿನ್ನ ಅಪರಾಧಿ ಅನ್ನೋದನ್ನೇ ಮರ್ತುಬಿಟ್ಟೆ ಕಣಮ್ಮ ಎಂದವರು ಸಣ್ಣದಾಗಿ ಬಿಕ್ಕುತ್ತಾ. ಜಾನು, ಅಕಸ್ಮಾತ್ ಅವನು ಇಲ್ಲಿಗೆ ಬಂದರೆ ಒಂದೇ ಒಂದ್ಸಾರಿ ಅವನನ್ನ ಕಣ್ಣು ತುಂಬ ನೋಡ್ಬಿಡ್ತೀನಿ, ಅಷ್ಟು ಸಾಕು ನನ್ನ ಜನ್ಮಕ್ಕೆ ಸಣ್ಣದಾಗಿ ಬಿಕ್ಕಿದರು. ಅತ್ತೆ, ಯಾಕೆ ಹೇಳ್ತೀರಾ? ಅವ್ರ ಈ ಮನೆ ಮಗ, ಅವರಿಲ್ಲಿಗೆ ಬರಬೇಕಾದವರು. ಆ ಹಕ್ಕು ಅವರಿಗಿದೆ. ಬರೋದು ಮಾತ್ರ ಏನು, ಇಲ್ಲೇ ಇರ್ಲಿಕ್ಕೆ ಕೂಡ ಅವ್ರಿಗೆ ಹಕ್ಕಿದೆ ಎಂದರು. ಮನದಲ್ಲಿನ ಬೇಸರ ದುಃಖ ಎರಡನ್ನೂ ಮನದಲ್ಲೇ ಬಚ್ಚಿಡುತ್ತಾ. ತನ್ನ ಮನಸ್ಸಿನ ದುಃಖವನ್ನು ಮನಸ್ಸಿನಲ್ಲೇ ಸಮಾಧಿ ಮಾಡುವ ಕಲೆ ಅವರಿಗೆ ಚೆನ್ನಾಗಿ ಸಿದ್ಧಿಸಿತ್ತು. ಜಾನು, ನಂದು ತಾಯಿ ಹೃದಯ ಕಣೆ, ಒದ್ದಾಡುತ್ತೆ. ಆದರೆ ನಾನು ನಿನಗೂ ತಾಯಿನೇ. ನಿನ್ನ ನೋವು ಕೂಡ ನನಗೆ ಅರ್ಥ ಆಗುತ್ತೆ. ಒಂದು ಸರ್ತಿ ನನ್ನ ಜೀವ ಹೋಗೋದ್ರೊಳಗೆ ಒಂದೇ ಒಂದು ಸರ್ತಿ ಅವನನ್ನು ನೋಡ್ಬಿಟ್ರೆ ಸಾಕು ನಾನು ಎಂದು ನಟಿಸಲು ಬಿಟ್ಟರು. ಸರಿ ಸರಿ, ಅವ್ರು ಬಂದಾಗ ಅದನ್ನು ಯೋಚನೆ ಮಾಡೋರಂತೆ. ಈಗ ನೆಮ್ಮದಿಯಾಗಿ ಮಲ್ಕೊಳ್ಳಿ, ಒಳಗೆ ಹೋಗೋಣ ಬನ್ನಿ ಎನ್ನುತ್ತಾ ನಿಧಾನವಾಗಿ ಅವರ ಕೈ ಹಿಡಿದು ಒಳಗೆ ಕರೆತಂದರು. ಯಶೋಧ ಅವರ ಕೋಣೆಯ ಬಾಗಿಲವರೆಗೂ ಅವರನ್ನು ಬಿಟ್ಟ ಜಾನಕಿ ತಮ್ಮ ಕೋಣೆಯ ಕಡೆ ಹೊರಟರು. ಜಾನು, ನೀನು ನನ್ನ ಮಗಳಿಗಿಂತ ಹೆಚ್ಚು ಕಣೆ. ನನ್ನ ಮನಸ್ಸಿನ ಮಾತನ್ನ ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ನನ್ನಿಂದ ತಪ್ಪಾಗಿದೆ ಅನ್ಸಿದ್ರೆ ಎಂದು ಮಾತು ಮುಂದುವರಿಸುವ ಮೊದಲೇ ಜಾನಕಿ, ಅತ್ತೆ, ಹೀಗೆಲ್ಲ ಮಾತಾಡಿ ನನ್ನನ್ನು ದೂರದೊಳನಾಗಿ ಮಾಡ್ತಾ ಇದ್ದೀರಾ ಎಂದರು. ಇಲ್ಲಮ್ಮ, ಇಲ್ಲ, ನೀನು ದೂರದೊಳಲ್ಲ, ನನ್ನ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಿಗಿಂತ ಹೆಚ್ಚು ನೀನು ಎಂದವರ ಕಣ್ಣು ಮತ್ತೆ ಮತ್ತೆ ತುಂಬಿ ಬರುತ್ತಿತ್ತು. ಸರಿ, ಈಗ ಬೇರೆ ಏನು ಯೋಚನೆ ಮಾಡದೆ ಹೋಗಿ ಮಲ್ಕೊಳ್ಳಿ ಎಂದರು ಜಾನಕಿ ನಸುನಗೆಯನ್ನು ಮುಖದಲ್ಲಿ ತೋರುತ್ತಾ. ಕೋದಂಡರಾಮ ಇಲ್ಲಿಗೆ ಬಂದರೆ ನಾನೇನು ಮಾಡಬೇಕು ಅನ್ನೋ ಯೋಚನೆಯಲ್ಲಿಯೇ ರಾತ್ರಿಯನ್ನು ಬೆಳಗು ಮಾಡಿದರು ಜಾನಕಿ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಆವ ಕಚ್ಚಪರೂಪದಿಂದ ಲಂಡೋದಕವ ವಿದರಿಸಿ ಶೇಷ ಮೂರ್ತಿಯನು ಆವನ ಬಳಿಬಿಡಿದು ಹರಿಯ ಸುರ ಇರುವರು ಆ ವಾಯು ನಮ್ಮ ಕುಲಗುರುರಾಯನು. ಜಾನಕಿ ಮಧ್ವನಾಮ ಹೇಳಿಕೊಳ್ಳುತ್ತಾ ದೇವಾಲಯದ ಕಡೆ ಹೊರಟಿದ್ದರು. ಅಂಜಲಿ ಅವರ ಜೊತೆಗಾತಿ. ಬೆಳಿಗ್ಗೆ ಜಾನಮ್ಮನ ಜೊತೆಗೆ ಏಳುವ ಅಂಜಲಿ ದೇವಸ್ಥಾನಕ್ಕೆ ಬಂದು ಹೋಗುವವರೆಗೂ ಅವರ ನೆರಳು. ಜಾನಮ್ಮ ಹಾಡುವ ಎಲ್ಲಾ ದೇವರ ನಾಮ ಕೇಳುತ್ತಾ ಇದ್ದರೆ ತನ್ನ ಮನಸ್ಸಿಗೆ ಅದೇನೋ ನೆಮ್ಮದಿ ದೊರಕುವುದು ಎಂಬುದನ್ನು ಕಂಡುಕೊಂಡಿದ್ದಳು ಅಂಜಲಿ. ಜಾನಮ್ಮ ಹಾಕುವ ರಂಗೋಲಿ, ಸಿದ್ಧ ಮಾಡುವ ಆಯುರ್ವೇದದ ಔಷಧಿ, ಮನೆಯವರಿಗಾಗಿ ಮಾಡುವ ಅಡುಗೆ ಎಲ್ಲ ತಾನೂ ಕೂಡ ಕಲಿಯಬೇಕು ಎಂಬ ಹಂಬಲ. ತಮ್ಮ ಹಿಂದೆ ಮುಂದೆ ಸುತ್ತುತ್ತಾ ಅದೇನು ಇದೇನು ಅದ್ಯಾಕೆ ಇದ್ಯಾಕೆ ಎಂದು ಕೇಳುತ್ತಾ ಓಡಾಡುವ ಅಂಜಲಿ ಎಂದರೆ ಜಾನಮ್ಮನಿಗೂ ಅಪರಿಮಿತ ಮಮತೆ. ಜಾನಕಿ ಕರೆ ಕೇಳಿ ಜಾನಕಿಯ ಕಾಲುಗಳು ಅಲ್ಲಿಯೇ ನಿಂತು ಬಿಟ್ಟವು. ಅಣ್ಣ ಪಿಸುಗುಟ್ಟಿದರು. ಜಾನಕಿಯವರಿಗಾಗಿಯೇ ಕಾದಿದ್ದರು ಜಗನ್ನಾಥ್. ತಮ್ಮ ತಂಗಿ ನಿತ್ಯವೂ ಬೆಳಕು ಹರಿಯುವ ಮುಂಚೆಯೇ ದೇವಸ್ಥಾನಕ್ಕೆ ಹೋಗಿ ದೇವರ ಸೇವೆ ಮಾಡುವುದು ಅವರಿಗೆ ತಿಳಿದಿದ್ದ ವಿಷಯವೇ. ಭೂಮಿ ಹಾಗೂ ಅಭಿ ಹೂವಿನ ತೋಟದಲ್ಲಿ ಒಬ್ಬರಿಗೊಬ್ಬರು ಅತೀ ಇದ್ದುದನ್ನು ಕಂಡ ಕ್ಷಣವೇ ಜಾನಕಿಯವರ ಬಳಿ ಅವರ ಮದುವೆ ವಿಷಯ ಮಾತನಾಡಬೇಕೆಂದು ತೀರ್ಮಾನಿಸಿ ಬೆಳಗಿನ ಜಾವವೇ ತಂಗಿಯನ್ನು ಹುಡುಗಿಕೊಂಡು ಬಂದಿದ್ದರು.
ಜಾನಕಿ ಮತ್ತೊಮ್ಮೆ ಕರೆದಾಗ ಜಾನಕಿ ನಿಂತಲ್ಲಿಯೇ ತಿರುಗಿ ನೋಡಿದರು. ಅದೆಷ್ಟೋ ವರ್ಷಗಳೇ ಕಳೆದು ಹೋಗಿತ್ತು ಒಡ ಹುಟ್ಟಿದವನ ಬಾಯಲ್ಲಿ ತನ್ನ ಹೆಸರು ಕೇಳದೆ. ಈಗ ಅಣ್ಣನನ್ನು ಕಂಡಾಗ ಮನದಲ್ಲಿ ಭಾವನೆಗಳ ಭೋರ್ಗರಿತ. ಒಂದೆರಡು ಹೆಜ್ಜೆಯನ್ನು ಕೂಡ ಸರಾಗವಾಗಿ ಇಡಲಾರದೆ ಹೋದರು ಜಾನಕಿ. ಕಣ್ಣುಗಳು ತುಂಬಿ ಬಂದು ಎದುರಿಗಿರುವವರ ಬಿಂಬ ಮಸುಕಾಗಿತ್ತು. ಇತ್ತ ಜಗನ್ನಾಥ ಅವರದು ಅದೇ ಸ್ಥಿತಿ. ಒಂದೇ ಊರಿನಲ್ಲಿ ಕೂಗಳತೆಯ ದೂರದಲ್ಲಿಯೇ ಇದ್ದರೂ ತಂಗಿಯನ್ನು ಕಾಣದೆ ಎಷ್ಟೋ ವರ್ಷಗಳೇ ಕಳೆದು ಹೋಗಿತ್ತು. ಅಪ್ಪನ ಮಾತಿಗೆ ಬೆಲೆ ಕೊಟ್ಟ ಒಡ ಹುಟ್ಟಿದವರಿಬ್ಬರು ಒಬ್ಬರನ್ನೊಬ್ಬರು ನೇರವಾಗಿ ಭೇಟಿಯಾಗಿರಲೇ ಇಲ್ಲ. ತಾವು ತಂಗಿಯನ್ನು ಕಾಣಲು ಹೋಗದೇ ಇದ್ದರೂ ಭಾಮ, ಭೂಮಿ, ಅನಿಲ ಮೂವರಿಗೂ ಜಾನಕಿಯ ಭೇಟಿಗೆ ಎಂದೂ ಅಡ್ಡಿ ಮಾಡಿರಲಿಲ್ಲ ಜಗನ್ನಾಥ. ಜಾನಕಿಯ ಹೆಜ್ಜೆಗಳು ಜಗನ್ನಾಥ ಅವರ ಕಡೆ ಸರಿದಂತೆ ಅಂಜಲಿಯು ಅವರನ್ನು ಅನುಸರಿಸಿದಳು. ಜಾನಕಿ, ಮಮತೆ ತುಂಬಿದ ದನಿ. ಅಣ್ಣ ಅಣ್ಣ ಕಂಪಿಸುವ ದನಿಯಲ್ಲಿ ಕರೆದರು ಜಾನಕಿ. ಹೇಗಿದ್ದೀರಿ ಅಣ್ಣ? ಜಾನಕಿಯ ದನಿ ಅಣ್ಣನ ಯೋಗಕ್ಷೇಮ ವಿಚಾರಿಸಿದರೆ ಅಣ್ಣನ ಕಣ್ಣುಗಳು ಪ್ರೀತಿಯಿಂದ ತಂಗಿಯ ಮೈದಡವಿತ್ತು. ನೋಡು, ಇಷ್ಟು ಮಟ್ಟಿಗಿದ್ದೀನಿ ಎಂದ ಜಗನ್ನಾಥನಿಗೆ ತನ್ನ ಭಾವುಕತೆಯನ್ನು ಪ್ರದರ್ಶಿಸುವ ಇಚ್ಛೆ ಇಲ್ಲ. ಇದೇನಣ್ಣ, ಇಷ್ಟು ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಬಂದಿದೆಯಾ? ಕೇಳಿದರು ಜಾನಕಿ. ನೀನ್ ನೋಡೋಕ್ ಬಂದೆ. ಅಣ್ಣನ ಮಾತು ಕೇಳಿ ಒಮ್ಮೆ ಸಂತೋಷ ಉಕ್ಕಿದರೆ ಮರುಗಳಿಗೆ ಆತಂಕವಾಗಿತ್ತು. ನನ್ ಹುಡುಕ್ ಬಂದ್ಯಾ? ಯಾಕಣ್ಣ, ಮನೇಲಿ ಎಲ್ಲ ಕ್ಷೇಮ ತಾನೆ? ದನಿಯಲ್ಲಿ ಸಣ್ಣ ಕಂಪನ. ತಂಗಿಯ ಆತಂಕ ಅಣ್ಣನಿಗೂ ಅರ್ಥವಾಗಿತ್ತು. ಅಪ್ಪ ಆರಾಮಿದ್ದಾರೆ, ಇನ್ನುಳಿದವರು ಹೇಗಿದ್ರು ದಿನ ಸಿಗ್ತಾರಲ್ಲ ನಿಂಗೆ ಎಂದವರು. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಭೂಮಿ ಬಗ್ಗೆ ಎಂದವರ ಗಮನ ಪಕ್ಕದಲ್ಲಿ ನಿಂತಿದ್ದ ಹುಡುಗಿಯ ಕಡೆ ಹರಿದಿತ್ತು. ಇದ್ಯಾರು, ಭಾರ್ಗವನ್ ಮಗಳಾ? ವಿಚಾರಿಸಿದರು. ಅಲ್ಲ, ಅಭಿ ತಂಗಿ. ಸಣ್ಣಗೆ ನುಡಿದರು ಜಾನಕಿ. ಅಂದ್ರೆ ಎಂದವರು ಕ್ಷಣ ಬಿಟ್ಟು, ಕೋದಂಡನ ಮಗಳು. ಸಣ್ಣದಾಗಿ ಉಸಿರಿ ತಂಗಿಯ ಕಡೆ ನೋಡಿದರು. ಜಾನಕಿ ಹೌದು ಎನ್ನುವಂತೆ ತಲೆ ಒಲಗಿಸಿದರು. ಜಗನ್ನಾಥ ಅಂಜಲಿಯನ್ನು ದಿಟ್ಟಿಸಿ ನೋಡಿದರು. ಅಂಜಲಿ ಸಣ್ಣ ನಗು ಬೀರಿದಳು. ಮಂಡಿಯಿಂದ ಕೆಳಗೆ ಇದ್ದ ಒಂದು ಸ್ಕರ್ಟ್ ಹಾಕಿದ್ದ ಹುಡುಗಿಯ ಮುಖಕ್ಕೆ ಅವಳಿಟ್ಟ ಸಣ್ಣ ಬೊಟ್ಟು ಒಪ್ಪಿತ್ತು. ಹುಡುಗಿಯನ್ನು ನೋಡಿದ ಕೂಡಲೇ ವಿದೇಶದಲ್ಲಿ ಬೆಳೆಸಿದವಳು ಎನಿಸುವಂತೇನೂ ಇರಲಿಲ್ಲ. ಆದರೆ ಅವಳ ತುಂಡು ಕೂದಲು, ಧರಿಸಿದ್ದ ಉಡುಗೆ, ಬೋಳಾಗಿದ್ದ ಕಿವಿ, ಕೈ, ಹುಡುಗಿ ತುಸು ಆಧುನಿಕ ಮನೋಭಾವದಳು ಎಂಬುದನ್ನು ಸಾರಿ ಹೇಳುತ್ತಿತ್ತು. ಅವಳನ್ನು ನೋಡಿದಾಗ ಹೊಸದೊಂದು ಆಲೋಚನೆ ಮೂಡಿತ್ತು ಜಗನ್ನಾಥರಿಗೆ. ಹೇಳೋಣ, ಏನೋ ಮಾತಾಡಬೇಕು ಅಂದಿಯಲ್ಲ? ಅಂಜಲಿಯನ್ನೇ ನೋಡುತ್ತಾ ನಿಂತಿದ್ದವರನ್ನು ಜಾನಕಿಯ ದನಿ ಎಚ್ಚರಿಸಿತು. 10 ಗಂಟೆ ಹೊತ್ತಿಗೆ ನದಿ ಹತ್ರದ ಮಂಟಪಕ್ಕೆ ಬಾ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಎಂದವರ ಮನ ಏನೋ ಗುಣಾಕಾರ ಭಾಗಾಕಾರ ನಡೆಸಿತ್ತು. ಅಣ್ಣನ ಮಾತಿಗೆ ಒಪ್ಪಿದ ಜಾನಕಿ, ಅಣ್ಣ ನಮಸ್ಕಾರ ಮಾಡ್ತೀನಿ ಎಂದರು. ಕಾಲಗಿರಗಿದ ತಂಗಿಗೆ ಅಭ್ಯಾಸ ಬಲದಂತೆ ದೀರ್ಘ ಸುಮಂಗಲೀ ಭವ ಎಂದು ಆಶೀರ್ವದಿಸಿ ಅಲ್ಲಿಂದ ಹೊರಟು ಬಿಟ್ಟರು ಜಗನ್ನಾಥ. ತೃಪ್ತಿಯ ನಗೆ ಬೀರಿದರು ಜಾನಕಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಥೆಗೆ ಹೈಪ್ ಕೊಡಿ. ಧನ್ಯವಾದಗಳು.